ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ದೀಪದ ಅಲಂಕಾರಕ್ಕೋಸ್ಕರ ಒಂದು ಹ್ಯಾಂಗಿಂಗ್ಸ್ನ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅತಿ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಇವಾಗ ತೋರಿಸ್ನಲ್ವಾ ಈ ರೀತಿ ಒಂದು ದೀಪಕ್ಕೆ ಡೆಕೋರೇಟಿವ್ ಆಗಿ ಮಾಡೋವಂಥದ್ದು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಮನೆಯಲ್ಲೇ ತುಂಬ ಟೈಮ್ ಕೂಡ ಹಿಡಿಯಲ್ಲ. ವಿತಿನ್ 1 ಅವರಲ್ಲಿ ನಾವು ಈ ರೀತಿ ಒಂದು ಡೆಕೋರೇಷನ್ಗೆ ಮನೇಲಿ ವರಮಹಾಲಕ್ಷ್ಮಿ ಪೂಜೆಗೋಸ್ಕರ ಮನೆಯಲ್ಲೇ ಮಾಡ್ಕೊಳ್ಳುವಂಥ ದೀಪದ ಕಂಬದ ಡೆಕೋರೇಷನ್ನ ಹೇಗೆ ಮಾಡೋದು, ಈ ಥರ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ಏನು ಬೇಕು ಐಟಮ್ಸ್ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಮೊದಲನೇದಾಗಿ ಬೇಕಾಗಿರೋವಂಥದ್ದು ಈ ರೀತಿ ಒಂದು ಸ್ಯಾಟಿನ್ ಟೇಪ್ ಬೇಕಾಗುತ್ತೆ. ನೋಡಿ, ಸ್ಯಾಟಿನ್ ಟೇಪೇ ಅಂತ ಅಲ್ಲ, ನೀವು ಮನೇಲಿ ಸಿಗೋವಂಥ ಕ್ಲಾತ್ ಕೂಡ ಈ ಒಂದು ಲೆಂತು ಅಥವಾ ಈ ಒಂದು ವಿಡ್ತಲ್ಲಿ ನೀವು ಕಟ್ ಮಾಡಿಕೊಂಡ್ರೂ ಬರುತ್ತೆ. ನಾನು ಇದಕ್ಕೆ ಸ್ಯಾಟಿನ್ ಟೇಪ್ ತೊಗೊಂಡಿದ್ದೀನಿ. ಹಾಗೆ ರಿಬ್ಬನ್ ಇರುತ್ತಲ್ಲ, ಅದನ್ನು ಕೂಡ ನೀವು ತೊಗೋಬೋದು. ಆ ಕಲರ್ ಕೂಡ ನಿಮಗೆ ಯಾವುದು ರೀತಿ ಇಷ್ಟ ಆಗುತ್ತೆ ಆ ರೀತಿ ಕಲರಲ್ಲಿ ತೊಗೊಳ್ಳಿ. ಯಾಕಂದರೆ ನಾನು ತೊಗೋತಾ ಇರೋದು ಈಗ ನಂದು ಬೆಳ್ಳಿ ದೀಪದ ಕಂಬ ಇದೆ, ಹಾಗಾಗಿ ಈ ಕಲರಲ್ಲಿ ಮಾಡ್ತಾಯಿದ್ದೀನಿ. ನೀವು ತಾಮ್ರದ್ದು ಈ ಥರ ಇತ್ತು ಅಂದರೆ ಆದಷ್ಟು ವೈಟ್ ಕಲರ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಇವಾಗ ನೋಡಿ, ಸ್ಯಾಟಿನ್ ಟೇಪ್ ಬೇಕಾಗುತ್ತೆ. ಹಾಗೆ ಈ ರೀತಿ ಬೆಲ್ ಬೇಕಾಗುತ್ತೆ. ನೀವು ಬೆಲ್ ಕೂಡ ಗೋಲ್ಡ್ ಕಲರಲ್ಲಿ ಸಿಗುತ್ತೆ, ಹಾಗೆ ಸಿಲ್ವರ್ ಕಲರಲ್ಲಿ ಕೂಡ ಸಿಗುತ್ತೆ. ಇಷ್ಟು ಚಿಕ್ಕ ಸೈಜಲ್ಲೇ ಸಾಕಾಗುತ್ತೆ. ಸೊ ನಾನು ಈ ರೀತಿ ಕಲರಲ್ಲಿ ಬೆಲ್ ತೊಗೊಂಡಿದ್ದೀನಿ. ಹಾಗೆ ಈ ಥರ ಒಂದು ಪಲ್ಸ್ ಬೇಕಾಗುತ್ತೆ, ಯಾಕಂದರೆ ಡೆಕೋರೇಟಿವ್ಗೆ ಕೆಳಗಡೆ ಹ್ಯಾಂಗಿಂಗಿಗೋಸ್ಕರ ಬೇಕಾಗುತ್ತೆ. ಈ ರೀತಿ ರೋಸ್ದು ಮನೆಯಲ್ಲೂ ಕೂಡ ಮಾಡ್ಕೋಬೋದು ನೀವು. ನಾನು ಈ ಥರ ರೋಸ್ ಮಾಡೋದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ನಾನಿವಾಗ ತುಂಬ ಟೈಮ್ ಇಲ್ಲ, ವರಮಹಾಲಕ್ಷ್ಮಿಗೆ ಡೆಕೋರೇಷನ್ಗೆ ಬೇಕಲ್ವಾ, ಹಾಗಾಗಿ ನಾನು ಅಷ್ಟು ಟೈಮ್ನ ತೊಗೊಳಕ್ಕಾಗಲ್ಲ. ಆದಷ್ಟು ಬೇಗ ನಿಮಗೆ ಈ ವಿಡಿಯೋ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಹೊರಗಡೆಯಿಂದನೇ ತಂದಿದ್ದೀನಿ. ನೋಡಿ, ಈ ರೀತಿ ಒಂದು ಶೀಟಲ್ಲಿ ನಾನು ಈ ರೀತಿ ರೋಸ್ನ ಮಾಡ್ಕೊಂಡಿದ್ದೀನಿ. ಕ್ಲಾತಲ್ಲೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ರೋಸ್ ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ಕಲರ್ ಸಿಗುತ್ತೆ, ನೀವು ಯಾವ ಕಲರ್ ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು. ಹಾಗೆ ಸಿಸರ್, ಆಮೇಲೆ ಒಂದು ಸೂಜಿ, ಹಾಗೆ ದಾರ, ಇಷ್ಟು ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಈ ರೀತಿ ಥ್ರೆಡ್ ತೊಗೋತಿರಲ್ಲ, ಒಂದು ಪಿನ್ ನಾಟ್ ಮಾಡಿ ಇಟ್ಕೊಳ್ಳಿ. ಈಗ ಫಸ್ಟ್ ನೀವೇನು ಮಾಡಬೇಕಂದ್ರೆ ಬೆಲ್ ತೊಗೋಬೇಕಾಗುತ್ತೆ. ಬೆಲ್ಗೆ ಯಾವುದೇ ರೀತಿ ಗಂಟು ಹಾಕೋಬೇಡಿ. ಈಗ ನಾವು ಬೆಲ್ಗೆ ಪೋಣಿಸ್ಕೊತೀವಲ್ಲ, ಇಲ್ಲಿ ಗಂಟು ಹಾಕೊಳ್ಳೋಣ. ಫಸ್ಟ್ ಒನ್ ಬಂದು ಬೆಲ್ ಹಾಕೋಬೇಕಾಗುತ್ತೆ. ಈ ರೀತಿ ನೀವು ಒಂದು 2ರಿಂದ 3 ಗಂಟನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ, ಆಗ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ನೋಡಿ, ಇವಾಗ ಈ ರೀತಿ ಗಂಟು ಕಟ್ಕೊಂಡು ಎಕ್ಸ್ಟ್ರಾ ದಾರಾನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ತೊಗೊಂಡಿರುವಂಥ ರೋಸ್ ಏನಿರುತ್ತಲ್ವ, ಅದನ್ನು ನಾನು ಈ ರೀತಿಯಾಗಿ ಸೆಂಟರಲ್ಲೇ ಬರಬೇಕು, ಆ ಥರ ಪೋಣಿಸ್ಕೊಳ್ಳಿ. ಫಸ್ಟು ರೋಸೇ ಬರಬೇಕು. ಹಾಗೆ ಈ ರೀತಿ ಒಂದು 3 ಪರ್ಲ್ಸ್ನ ಹಾಕೋಬೇಕಾಗತ್ತೆ. 1 2 3 ನೋಡಿ, ಈ ರೀತಿ 3 ಪರ್ಲ್ಸ್ ಹಾಕ್ಕೊಂಡಿದ್ದೀನಿ ನಾನಿವಾಗ. ಇದಾದಮೇಲೆ ನಾನು ಮತ್ತೆ ಇನ್ನೊಂದು ರೋಸ್ನ ಪೋಣಿಸ್ಕೊತಾ ಇದ್ದೀನಿ. ಸೆಂಟರಲ್ಲೇ ಬರೋ ಥರ ಪೋಣಿಸ್ಕೊಳ್ಳಿ, ಇಲ್ಲಾಂದರೆ ಅದು ನೀಟಾಗಿ ಕಾಣಿಸಲ್ಲ, ಹ್ಯಾಂಗಿಂಗ್ ಥರ ಬರಲ್ಲ. ಸೊ ನೋಡಿ, ಇವಾಗ ಮತ್ತೆ ನಾನು 3 ಪರ್ಲ್ಸ್ ಹಾಕ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ 3 ಪರ್ಲ್ಸ್ ಹಾಕಿದೆ. ಈಗ ನಾವು ಇದಕ್ಕೆ ಮತ್ತೆ ಈಗ ನಾವು 1 ಸ್ಟೆಪ್ಪು 2 ಸ್ಟೆಪ್ಸ್ ಇದೆ ಇದರಲ್ಲಿ, ನೋಡ್ತಾ ಇದ್ದೀರಾ ಅಲ್ವಾ. ಈಗ 1 ಸ್ಟೆಪ್ ಇದೆ, 2 ಸ್ಟೆಪ್ ಹಾಕಿದ್ದೀನಿ. ಅಂದರೆ ಫಸ್ಟ್ ಒನ್ಗೆ ಬಂದು 1 ರೋಸ್ ಮತ್ತು 3 ಪರ್ಲ್ಸು. ಈಗ 2 ರೋಸು ಮತ್ತು 3 ಪರ್ಲ್ಸು, ಹಾಗೆ 3 ರೋಸಸ್ಸು ಆ್ಯಂಡ್ 3 ಪರ್ಲ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಮತ್ತೆ ಬಂದು 2 ರೋಸಸ್ ಆ್ಯಂಡ್ 1 ರೋಸ್. ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ನಾನಿವಾಗ ನಿಮಗೆ ಫಸ್ಟು 3 ರೋಸಸ್ದು ತೋರಿಸ್ತಾ ಇದ್ದೀನಿ. ಈಗ ಫಸ್ಟು 2 ಹಾಕಿದ್ದೀವಲ್ವ, ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ 3 ಪರ್ಲ್ಸ್ನ ನಾನು ಹಾಕಿದ್ದೀನಿ. ಇದು ಬಂದು ಸೆಂಟರಲ್ಲಿ ಬರುತ್ತೆ. ಈಗ ಇದನ್ನು ತೆಗೆದುಬಿಡೋಣ.
ಹಾಗೆ ನಿಮಗೆ ತೋರಿಸಿದ್ದೆ ನಾನು ಹಾರ ಮಾಡಬೇಕಾದ್ರೆ ಈ ರೀತಿ ರಿಂಗ್ಸ್ ಬೇಕಾಗತ್ತೆ ಅಂತ ಹೇಳಿ. ಈ ಥರ ರಿಂಗ್ಸ್ ಇರುತ್ತಲ್ಲ, ಅದಕ್ಕೆ ಇದನ್ನು ನಾಟ್ ಮಾಡ್ತಾ ಇದ್ದೀನಿ. ಗಟ್ಟಿಯಾಗಿ ನೀಟಾಗಿ ಪರ್ಲ್ ಹಿಂಗೆ ಬಂದ ತಕ್ಷಣ ನೀವು ಈ ರೀತಿ ಸುತ್ಕೊಳ್ಳಿ. ಆಗ ಅದು ಬೇರೆ ರೀತಿ ಲೂಸ್ ಆಗೋ ಅಂಥದ್ದಿರಲ್ಲ. ಆಮೇಲೆ 1 ರೌಂಡ್ ರಿಂಗಿಂದ ಒಳಗಡೆ ಗಂಟು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕೊಂಡ್ಮೇಲೆ ನಾವು ಹೂ ಕಟ್ತೀವಿ ಗೊತ್ತಾ, ಆ ಥರ ರಿಂಗ್ ಮೇಲಿಂದ ತಗೊಂಡು ಎಳ್ಕೊಂಡು ಒಂದು ಗಂಟು ಹಾಕ್ಕೊಳ್ಳಿ. ಹಾಗೆ ಈ ಥರ 2 ಟೈಮ್ಸ್ 3 ಟೈಮ್ಸ್ ಮಾಡಿಕೊಂಡು ಅದರಿಂದನೂ ಒಂದು ನಾಟ್ ಹಾಕ್ಕೊಳ್ಳಿ. ಗಟ್ಟಿಯಾಗಿ ದಪ್ಪನಾಗಿ ಕೂರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ನಾನು ಮಾಡ್ಕೊಂಡಿದ್ದು 3 ರೋಸಸ್ದು ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿ ಅಂದರೆ 1 ರೋಸ್ ಹಾಕ್ಬಿಟ್ಟು 3 ಪಲ್ಸ್ ಹಾಕಿ ಮತ್ತು ರಿಂಗ್ ಹಾಕ್ಕೊಳ್ಳಿ. ಹಾಗೆ 2 ಮತ್ತು ಇನ್ನೊಂದಕ್ಕೆ 2 ಹಾಕ್ಬಿಟ್ಟು ಇಲ್ಲಿಗೆ ರಿಂಗ್ ಹಾಕ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನು ನಿಮ್ಗೆ ಇವಾಗ. ನಾನು 3 ರಿಂದ 4 ಗಂಟೆ ಗಟ್ಟಿಯಾಗಿ ಕಟ್ಕೋತಾ ಇದ್ದೀನಿ. ಈ ರೀತಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೊರಗಡೆಗೆ ಇದೆಲ್ಲ ತೊಗೋತೀವಿ ಅಂದರೆ ತುಂಬ ಜಾಸ್ತಿ ಇರುತ್ತೆ. ನಾವು ಇದೇ ರೀತಿ ಮನೇಲೇ ಮಾಡಿಕೊಂಡ್ರೆ ತುಂಬ ಕಡಿಮೆ ದುಡ್ಡಲ್ಲಿ ತುಂಬ ಡೆಕೋರೇಟಿವ್ ಆಗಿ ಮನೇಲೇ ಮಾಡ್ಕೋಬೋದು. ಹಾಗೆ ನಾವೇ ಮಾಡ್ಕೊಂಡಿರ್ತೀವಿ ಅನ್ನೋವಂಥ ಖುಷಿ ಇರುತ್ತಲ್ಲ, ಅದು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಅಲ್ವಾ. ಸೊ ಹಾಗಾಗಿ ಮನೇಲಿ ನಾವೇ ಖುಷಿಯಾಗಿ ಮಾಡ್ಕೊಳ್ಳೋಣ, ಟ್ರೈ ಮಾಡೋಣ ಅಲ್ವಾ. ನೋಡಿ, ಇವಾಗ ನಾನು ಮಾಡ್ತಾ ಇರೋದು 2 ರೋಸಸ್ದು. ಇದೆಲ್ಲನೂ ನಿಮಗೆ ಆನ್ಲೈನಲ್ಲಿ ರೋಸ್ದು ಏನಿರುತ್ತಲ್ವಾ, ಅದು ಆನ್ಲೈನಲ್ಲಿ ಅಂದರೆ ಮೀಶೋದಲ್ಲಿ ಕೂಡ ಅವೈಲೇಬಲ್ ಇದೆ. ನಾನು ಇಲ್ಲಿ ಮನಾಸಲ್ಲಿ ತೊಗೊಂಡೆ, ಅದಕ್ಕಿಂತ ನನಗೆ ಮೀಶೋದಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ಈ ರೀತಿ ರೋಸಸ್ ಅಂತ ಅನ್ನಿಸ್ತು. ಸೊ ನಿಮಗೂ ಅದರ ಲಿಂಕ್ ನನಗೆ ಸಿಕ್ಕಿದೆ, ಅದನ್ನು ನಿಮಗೆ ಶೇರ್ ಮಾಡ್ತೀನಿ, ಮೀಶೋದ ಲಿಂಕು. ಮೋಸ್ಟ್ಲಿ ಅದು ನಿಮಗೆ ಹಬ್ಬದ ಟೈಮಿಗೆ ಬರುತ್ತಾ ಗೊತ್ತಿಲ್ಲ. ನೀವು ಓಕೆ ಗಣೇಶ ಹಬ್ಬದವರೆಗೂ ನಿಧಾನಕ್ಕಾಗತ್ತೆ ಅಂದರೆ ಓಕೆ ನೋಡಿ, ಡೆಲಿವರಿ ಡೇಟ್ ಇರುತ್ತಲ್ವ. ನೋಡಿ, ಇವಾಗ 1 ಮತ್ತು 2 ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನಾನು 3 ಪರ್ಲ್ ಹಾಕೋತಾ ಇದ್ದೀನಿ. ಇದರಲ್ಲೇ ನಾವು ತುಂಬ ದೀಪದ ಕಂಬಕ್ಕೋಸ್ಕರ ತುಂಬ ಡಿಸೈನ್ಸ್ನ ನಾವು ಮನೇಲಿ ಮಾಡ್ಕೋಬೋದು. ನನಗೂ ತುಂಬ ಐಡಿಯಾಸ್ ಇದೆ ತೋರಿಸ್ಬೇಕು ಅಂತ, ಬಟ್ ನನಗೆ ಇವಾಗ ಚಿಕ್ಕ ಮಗು ಇರೋದ್ರಿಂದ ತುಂಬ ವಿಡಿಯೋಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಖಂಡಿತ ನಾನು ತುಂಬ ನಿಮ್ಮ ಜೊತೆ ಆರ್ಟ್ಗಳನ್ನ ಶೇರ್ ಮಾಡ್ಕೋತೀನಿ. ವರಮಹಾಲಕ್ಷ್ಮಿ ರಿಲೇಟೆಡ್ ಆಗಲಿ, ಹಬ್ಬಗಳಿಗೆ ಹಾಕೋದಾಗಲಿ, ಮನೆ ಡೆಕೋರೇಷನ್ಗೋಸ್ಕರ ಮನೇಲಿ ನಾವೇ ಮಾಡೋ ಅಂಥ ತುಂಬ ಐಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅಗೇನ್ 2 ಆಯ್ತಲ್ವ, ಸಾಕು. ಇವಾಗ ರಿಂಗ್ ಹಾಕ್ತಾ ಇದ್ದೀನಿ. ಅದನ್ನು ಹಿಡ್ಕೊಳ್ಳಿ, ಇಲ್ಲಾಂದರೆ ಅದು ಹೋಲ್ ಒಳಗೆ ಹೊಟ್ಟೋಗ್ಬಿಡುತ್ತೆ. ಸೊ ಇನ್ನೊಂದು ಸಾರಿ ಒಳಗಡೆಯಿಂದ ತೊಗೊಂಡು ಬಂದರೆ ಗಟ್ಟಿಯಾಗಿ ಕೂರುತ್ತೆ. ನೋಡಿ, ಒಂದು 2 ರೌಂಡ್ಸ್ ಸುತ್ಕೋತಾ ಇದ್ದೀನಿ. ಹೋಲಿಂದ ತೊಗೊಂಡು ಬಂದು ಒಂದು ಸಾರಿ ಈ ರೀತಿ ಮಾಡಿಕೊಂಡು ಹೂವು ಕಟ್ತೀವಲ್ಲ ಆ ರೀತಿ ಕಟ್ಕೊಳ್ಳೋಣ. ನೋಡಿ, ಈ ಥರ 2 ರೋಸಸ್ದು ನಮಗೆ 2 ಬೇಕಾಗುತ್ತೆ. ಆದರೆ 3 ರೋಸಸ್ ಏನಿರುತ್ತಲ್ಲ, ಇದು ಒಂದೇ ಸಾಕು. ಈ ರೀತಿ 2 ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಯಾಟಿನ್ ಟೇಪ್ ಏನಿದೆ ಅಲ್ವಾ, 1 ಮೀಟ್ರಷ್ಟು ತೊಗೊಂಡು ಅರ್ಗಿನ ಸುಟ್ಕೊಂಡಿದ್ದೀನಿ. ಸ್ವಲ್ಪ ಬಿಚ್ಕೊಳ್ತಾ ಇರತ್ತಲ್ವ ಸ್ಯಾಟಿನ್, ಹಾಗಾಗಿ ಈಗ ನಾನು ಇದನ್ನು ಈ ರೀತಿ, ಇಷ್ಟೇ ಲೆಂತ್ ಅಂತ ಏನೂ ಇಲ್ಲ, ಬಟ್ ಇದು ಮಾತ್ರ 1 ಮೀಟ್ರ್ ತೊಗೊಳ್ಳಿ. ಯಾಕಂದರೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಚೆನ್ನಾಗಿ ಕಾಣಿಸಲ್ಲ. ಒಂದು ಕಡೆ ದೊಡ್ಡದಾಗ್ಬಿಟ್ಟು ಒಂದು ಕಡೆ ಚಿಕ್ಕದಾಗೋದು ಈ ರೀತಿ ಆಗುತ್ತೆ. ನೀವು ಕ್ಲಾತಲ್ಲಿ ನಾನು ನಿಮಗೆ ಹಾರ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ ಅಲ್ವಾ, ಅದರಲ್ಲೂ ಕೂಡ ಪೆಟಲ್ಸ್ ಥರನೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಬಟ್ ನಾನು ತುಂಬ ಬೇಗ ತೋರಿಸ್ಬೇಕು ಮತ್ತು ಕಟ್ಟಿಂಗ್ ಎಲ್ಲ ತುಂಬ ಲೇಟ್ ಆಗುತ್ತೆ ಅಂಥೇಳಿ ನಿಮಗೆ ಸ್ಯಾಟಿನ್ ಟೇಪಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಆ ಒಂದು ಆಪ್ಷನ್ ಕೂಡ ಇದೆ, ನೀವು ಆ ರೀತಿ ಕೂಡ ಮಾಡ್ಕೋಬೋದು. ಫಸ್ಟ್ ಒಂದಿರುತ್ತಲ್ಲ ಅದನ್ನು ನಾಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ಹಾಗೆ ನೆಕ್ಸ್ಟು ಮತ್ತೆ ಸೇಮ್ 1 ಮೀಟ್ರ್ ಸ್ಯಾಟಿನ್
ಬಟ್ಟೆ ತೊಗೊಂಡು ಈ ರೀತಿ ಪೋಣಿಸ್ಕೊತಾ ಹೋಗೋಣ. ನೋಡಿ ನೆಕ್ಸ್ಟು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತಲ್ವ, ನಾವು ಯಾವ ರೀತಿ ಬೇಕಿದ್ರೆ ಈ ರೀತಿ ಕ್ರಾಸ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ, ಬರುತ್ತದು. ನೋಡಿ ಈಗ ಒಂದು ಹಾಕಿದ್ದೆ, ನೆಕ್ಸ್ಟು 2 ಹಾಕಿದ್ದೀನಿ, ಒಂದು ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು 2 ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಈಗ ನೆಕ್ಸ್ಟ್ ಮತ್ತೊಂದು ರೌಂಡು ಅದೇ ರೀತಿ ಒಂದೊಂದು ನಾವು ಹ್ಯಾಂಗ್ ಮಾಡಿದಾಗೂ ಒಂದೊಂದು ಮೀಟ್ರ್ ಬಟ್ಟೆನ ಈ ರೀತಿ ನಾವು ಪೋಣಿಸಿ ಹಾಕ್ಕೋಬೇಕಾಗುತ್ತೆ. ನೋಡಿ ಇವಾಗ 2 ಆಯಿತು, ಲಾಸ್ಟ್ ನೆಕ್ಸ್ಟ್ ಇನ್ನೊಂದು 3ನೇದು ಹಾಕೋತಾ ಇದ್ದೀನಿ. ಈ ರೀತಿ ಅಗೇನ್ ಇದೇ ರೀತಿ ಸ್ಯಾಟಿನ್ ಟೇಪ್ ತೊಗೊಂಡು ಆ ರೀತಿ ರಿಂಕಲ್ಸ್ ಮಾಡೋಣ. ನೋಡಿ ಇವಾಗ 3 ಹಾಕಿದ್ದಾಯ್ತಲ್ವಾ, ಈಗ ಮತ್ತೆ ನಾನು 2 ತೊಗೋತಾ ಇದ್ದೀನಿ, ನೆಕ್ಸ್ಟ್ ಸ್ಟೆಪ್ ಬೇಕಲ್ವಾ. ಸೊ ಇವಾಗ ನೆಕ್ಸ್ಟು 2ನೇದು ತೊಗೊಂಡು ಸೇಮ್ ಬಟ್ಟೆ ತೊಗೊಂಡು ಮಾಡಿ. ನೋಡಿ ಇವಾಗ ಫಿನಿಶ್ ಆಯಿತು. ಲಾಸ್ಟು ದಾರ ಇದೆಯಲ್ಲ ಅದನ್ನು ಸೂಜಿಯಿಂದ ಕಟ್ ಮಾಡಿಕೊಂಡು ಈ ರೀತಿ ಗಂಟು ಹಾಕೋತಿದ್ದೀನಿ. ಆ 2 ದಾರಗಳಿಗೇ ಗಂಟು ಹಾಕ್ಕೊಂಡ್ರೆ ಗಟ್ಟಿಯಾಗೇ ಕೂರುತ್ತೆ. ಈ ರೀತಿ ಒಂದು 4-5 ಗಂಟು ಹಾಕ್ಕೊಳ್ಳಿ, ದಪ್ಪವಾಗಿ ಗಂಟು ಚೆನ್ನಾಗಿ ದಪ್ಪ ಕಾಣೋ ರೀತಿ ಹಾಕ್ಕೊಂಡ್ರೆ ನಮ್ಮ ದೀಪದ ಅಲಂಕಾರಕ್ಕೋಸ್ಕರ ಮಾಡ್ಕೊಂಡಿರೋವಂಥ ಡೆಕೋರೇಟಿವ್ ದೀಪದ ಹ್ಯಾಂಗಿಂಗ್ಸ್ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು 2 ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಕಡೆ ಥ್ರೆಡ್ನ ಜಾಸ್ತಿ ಇಟ್ಕೊಂಡಿರ್ತೀವಿ ಅಲ್ವಾ, ಇದಕ್ಕೆ ನೀವು ಥ್ರೆಡ್ ಎಷ್ಟು ಬೇಕೋ ಅಷ್ಟು ಕಟ್ಕೋಬೋದು. ಕಟ್ಕೊಂಡು ನೀವು ದೀಪಕ್ಕೆ ಕಟ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ ಇದ್ರ ಲೆಂತ್ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ದೊಡ್ಡ ದೀಪಗಳಿರುತ್ತೆ, ಅಂದರೆ ಅಲ್ಲಿ ಅಗಲ ಇರುತ್ತೆ. ಸೊ ಆ ಥರ ಇದ್ದರೆ ಜಾಸ್ತಿ ಮೀಟರ್ಸ್ ತೊಗೊಳ್ಳಿ, 1.5 ಮೀಟರ್ ತೊಗೋಬೇಕಾಗತ್ತೆ. ಇಲ್ಲ ಅಂದರೆ 1 ಮೀಟರ್ ಸಾಕಾಗುತ್ತೆ. ನಾರ್ಮಲಾಗಿ ಒಂದು ಬೆಳ್ಳಿ ಕಂಬ ಎಷ್ಟಿರುತ್ತೆ ನಾನು ಆ ರೀತಿ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ದುಡ್ಡು ಕೊಟ್ಟು ನಾವು ಹೊರಗಡೆ ತೊಗೊಳೋದ್ಕಿಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿತಿನ್ ಅವರಲ್ಲಿ ಮಾಡ್ಕೋಬೋದು. ಎರಡೂ ಕೂಡ ಹಾಫ್ ಆನ್ ಅವರಲ್ಲಿ ಮುಗ್ದೋಗುತ್ತೆ. ಈ ರೀತಿ ಮಾಡಿ ಗಂಟು ಕಟ್ಕೊಂಡು ಹೇಗೆ ಮಾಡಿದ್ದೀನಿ, ದೀಪದಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಈ ಒಂದು ದೀಪದ ಕಂಬ. ಹಾಗಾಗಿ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ಆಗೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.